ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯದ 2025-26ರ SLC ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಮಾದರಿ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಮಾಡೆಲ್ ಕ್ವಶನ್ ಪೇಪರ್ 1ನೇದು ಅದರ ಕೀ ಆನ್ಸರ್ಗಳನ್ನು ನೋಡಬೇಕಾಗ್ತದೆ ನಾವು ಇವತ್ತು. ಸೊ ನಿನ್ನೆ ಮತ್ತು ಇವತ್ತು ಕನ್ನಡ ಮತ್ತು ಗಣಿತ ವಿಷಯದ ಪೇಪರ್ಗಳನ್ನು ಈಗಾಗಲೇ ನೀವು ಬರೆದಿದ್ರೆ ಚೆನ್ನಾಗಿ ಬರೆದಿದ್ದಾರೆ ಅಂತ ಭಾವಿಸ್ತಾ, ಸೊ ನಾಳೆ ಬರ್ತಕ್ಕಂಥ ಇಂಗ್ಲೀಷ್ ವಿಷಯವನ್ನು ಕೂಡ ಚೆನ್ನಾಗಿ ಬರೀರಿ ಅಂತ ಆಶಿಸ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 1ರದ್ದು ಕೀ ಆನ್ಸರ್ಸ್ ಆಗಿರ್ತವೆ. ಮೊದಲನೇ ಪ್ರಶ್ನೆ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಆಪ್ಷನ್ ಬಿ ಡೋಂಟ್ ದೇ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಡೋಂಟ್ ದೇ. ಇನ್ನು ಎರಡನೇದು, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಬಾಲೇಶ್ವರ್, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ರೋಮಾ, ಎಸ್ ಯು ಆರ್ ರೈಟ್, ದ ಫಿಯರ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್. ಇಲ್ಲಿ ಅಂಡರ್ಲೈನ್ ವರ್ಡ್ನ ನೀವು ತೆಗೆದುಕೊಳ್ಬೇಕಾಗ್ತದೆ. ಇದೇನಪ್ಪ ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅನ್ನೋದು ಆನ್ಸರ್. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್ ಅಂತ ಇದೆ. ಸುರೇಂದರ್, ಹಾಯ್, ಹೌ ಡು ಯು ಫೀಲ್ ನೌ? ಸತೀಶ್, ಇಟ್ಸ್ ಬೀನ್ ಪ್ರೆಟ್ಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಸುರೇಂದ್ರ, ವಾಟ್ ಆ್ಯಕ್ಚುಲಿ ಹ್ಯಾಪನ್ಡ್ ದೇರ್ ಇನ್ ಕಾಶ್ಮೀರ್? ಸತೀಶ್, I met with an accident. I fell off a rectory bridge over some rapids. Surendra, very sad. If you had been a little careful, it happened ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದ್ರೆ ವುಡ್ ನಾಟ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಸಿ ವುಡ್ ನಾಟ್ ಹ್ಯಾವ್. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇದೆ. ಧನ್ವಿ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ. ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್. ನೈನಾ, ದಟ್ಸ್ ಗುಡ್. ಐ ಟು ಜಾಯಿನ್ ವಿತ್ ಯು. ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್ ಅಂತ ಇದೆ. ಇದರ ಆನ್ಸರು ಟು ರೆಫರ್ ಅನ್ನೋದು ಕರೆಕ್ಟ್ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ, ಟು ರೆಫರ್. ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಫಿಫ್ತ್ ಒನ್ನು, ವಿಚ್ ವರ್ಡ್ ಹ್ಯಾಸ್ 2 syllables ಅಂತ ಇದೆ. ರಿಟರ್ನಿಂಗ್, ಸೇಫರ್, ಡೆಸ್ಪರೇಟ್ಲಿ, ಸ್ಪೀಕ್. ಇಲ್ಲಿ ಸೇಫರ್ ಅನ್ನೋದು ಅಂದರೆ 2 syllable ವರ್ಡನ್ನು ಹೊಂದಿರ್ತದೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಅಂತ ಇದೆ. ಸೊ ಎ ಅನ್ನೋದು ಆನ್ಸರ್ ಆಗಿರ್ತದೆ. ದೇವ್ ಈಸ್ ವರ್ಕಿಂಗ್ ಇನ್ ಎ ಯುರೋಪಿಯನ್ ಕಂಟ್ರಿ. ಏಳನೇ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸತೀಶ್ ಡ್ಯಾಶ್ ಇನ್ ದ ಬ್ರಾಕೆಟ್ ಬಿ ಪ್ಲಸ್ ಡ್ರಾ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತ ಇದೆ. ಸೊ ವಾಸ್ ಡ್ರಾಯಿಂಗ್ ಅಂತ ಅದನ್ನು ಬರೀಬೇಕಾಗ್ತದೆ ಆನ್ಸರ್. ಎಂಟನೇ ಪ್ರಶ್ನೆ ನೋಡಿ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಪಾಸಿಟಿವ್ ಡಿಗ್ರಿ. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 9ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್. ರಾಜು ಡ್ಯಾಶ್ ಹಿಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್. ರಾಜು ಆ್ಯಂಡ್ ಹಿಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 10ನೇ ಪ್ರಶ್ನೆ, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್ ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದ ಕೆನಾಟ್ ಪ್ಲೇ ಮೋರ್ ಅಂತ ಇದೆ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದಟ್ ದೇ ಕ್ಯಾನಾಟ್ ಪ್ಲೇ ಮೋರ್ ಅಂತ ಬರಿಬೇಕಾಗ್ತದೆ ನೀವು. 11ನೇ ಪ್ರಶ್ನೆ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸ್ವಾಮಿ ಕಾಟ್ ದ ಬರ್ಗರ್. ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ ಅಂತ ಆನ್ಸರ್ ಬರೆದ್ರೆ 1 ಅಂಕ ಸಂಪೂರ್ಣವಾಗಿ ದೊರೆಯುತ್ತದೆ. 12ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಡೋಂಟ್ ಲಾಫ್ ಡ್ಯಾಶ್ ಮೀ ಅಂತ ಇದೆ. ಸೊ ಎಟ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 13ನೇ ಪ್ರಶ್ನೆ, fill in the blank with the appropriate form of the word given in the bracket. They should be given good dash ಅಂತ ಇದೆ. ಸೊ ಎಜುಕೇಟ್ ಅಂತ ಇದೆ. ಎಜುಕೇಷನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 14ನೇ ಪ್ರಶ್ನೆ ನೋಡಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ರವಿ ಒನ್ 2 gold medals ಇನ್ ದಿಸ್ ಇಯರ್ ಅಂತ ಇದೆ. ಸೊ 2 ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. 15ನೇ ಪ್ರಶ್ನೆ, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ನೇಹಾ, ಹೆಲೋ ನೀತಿ, will you send me today's homework? Neeti, yes I will, but why were you absent to school? ಸೊ ಇಲ್ಲಿ ಅಂಡರ್ಲೈನ್ ವರ್ಡ್ ಇದೆ. ಸೊ ಅದನ್ನು ನೋಡ್ತಾ ಹೋಗೋಣ. ಆನ್ಸರ್ ನೋಡಿ, ನೇಹಾ ಆಸ್ಕ್ಡ್ ನೀತಿ ವೆದರ್ ಇಫ್ ಶಿ ವುಡ್ ಸೆಂಡ್ ಹರ್ ದಟ್ ಡೇಸ್ ಹೋಮ್ವರ್ಕ್. ಓಕೆ. 16ನೇ ಪ್ರಶ್ನೆ, ಯೂಸ್ ದ ವರ್ಡ್ ವಾಕ್ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಐ ವಾಕ್ ಫಾರ್ 2 kilometers ಎವ್ರಿ ಡೇ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 17ನೇ ಪ್ರಶ್ನೆ ನೋಡಿ,
Swami hurried, got up and spread his bed under the bench, but crouched there. A ಕ್ವಶನ್ ನೋಡ್ರಿ, ಅಡ್ವರೇಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಹರಿಡ್ಲಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಕಂಜಕ್ಷನ್ ಟು ಬಿ ಕರೆಕ್ಟೆಡ್ ಯಾವುದಪ್ಪ ಅಂದರೆ ಆ್ಯಂಡ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಫಾಲೋವಿಂಗ್ ಕ್ವಶನ್ಸ್ 2-3 ಸೆಂಟೆನ್ಸ್ ಈಚ್ ಅಂತ ಇದೆ. ಸೊ 18ನೇ ಪ್ರಶ್ನೆ ನೋಡಿ, ಡಾನ್ ಅನ್ಸೆಲ್ಮೋ ವಾಸ್ ಫ್ಯಾಷನೇಟ್ ಫಾರ್ ಇಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಇಸ್ ವಿಲೇಜ್ ಜಸ್ಟಿಫೈ ಅಂತ ಕೇಳಿದ್ದಾರೆ. ಇನ್ನು 19ನೇ ಪ್ರಶ್ನೆಯನ್ನು ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್, ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೊ ಅಂತ ಕೇಳಿದ್ದಾನೆ. ಇನ್ನು 20ನೇ ಪ್ರಶ್ನೆ, ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್ ಅಂತ ಇದೆ, ಇಲಾಬ್ರೇಟ್ ಕೇಳಿದ್ದಾನೆ. 21ನೇದು, ಹೌ ಅಕಾರ್ಡಿಂಗ್ ಟು ಬೋರಕ್ ಟು ಈಸ್ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟನ್ಡ್ ಅಂತ ಕೇಳಿದ್ದಾನೆ. 22ನೇ ಪ್ರಶ್ನೆ, ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್, ಈಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸರ್ಷನ್, ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್ ಅಂತ ಇದೆ. ಇನ್ನು 23ನೇ ಪ್ರಶ್ನೆ, ವೈ ವೇರ್ ಬಾಬು ಆ್ಯಂಡ್ ಮಂಜು ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತ ಕೇಳಿದ್ದಾನೆ. ಇದಕ್ಕೆ 23ನೇ ಪ್ರಶ್ನೆಗೆ ಅಥವಾ ಕ್ವಶನ್ ಕೊಟ್ಟಿದ್ದಾನೆ ನೋಡಿ, ಯಾರು ಟೇಕಿಂಗ್ ಅಪ್ ಮೌಂಟೇನರಿಂಗ್ ವಾಸ್ ನಾಟ್ ಎ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿಕ್ಕಿ ಡೋಲ್ಮಾ, ಜಸ್ಟಿಫೈ ಅಂತ ಇದೆ. ಇನ್ನು ನೆಕ್ಸ್ಟು 24ನೇ ಪ್ರಶ್ನೆ, ಇನ್ ವಾಟ್ ವೇ ಡಿಡ್ ದ ಆಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತ ಇದೆ. ಸೊ ಇವೆಲ್ಲ ಕ್ವಶನ್ಸು ಫಾಸ್ಟ್ ಆಗ್ತದೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ವಿಡಿಯೋನ ಅಥವಾ ಓದ್ಕೋಬಹುದಾಗ್ತದೆ. ಇದಕ್ಕೆ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ, ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಟು ದ ಟಿಬೇಟಿಯನ್ ವಿಲೇಜಸ್ ಅಂತ ಕೇಳಿದ್ದಾನೆ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ರೈಟ್ ಇನ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್ ಅಂತ ಕೇಳಿದ್ದಾನೆ. 3 ಅಂಕದ ಪ್ರಶ್ನೆ. ಇನ್ನು 26ನೇ ಪ್ರಶ್ನೆ ನೋಡಿ, ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಹಿ ಪ್ಲೇಸ್ ಆನ್ ಹಿಸ್ ಸ್ಯಾಕ್ಸೋಫೋನ್, ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾನೆ. 3 ಅಂಕದ ಪ್ರಶ್ನೆಗಳಾಗಿರ್ತವೆ. ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು 2 ಕ್ವಶನ್ಗಳಿಗೆ ಆನ್ಸರ್ಗಳನ್ನು ಡೌನ್ ಮಾಡ್ಕೊಳ್ಳಿ, ಅಥವಾ ಬರ್ಕೊಂಡ್ರೆ ಒಳ್ಳೆಯದು, ಅಥವಾ ಇಲ್ಲಪ್ಪ ಓದ್ತೀನಿ ಅಂದರೆ ಅದು ಕೂಡ ಒಳ್ಳೆಯದು. ಇನ್ನು ನೆಕ್ಸ್ಟು RC ಕ್ವಶನ್ಸು. 27th, ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ ಅಂತ ಇದೆ. ಸೊ ಆಪ್ಷನ್ ಎ ಕ್ವಶನ್, ಬಿ ಕ್ವಶನ್, ಹಾಗೆ ಸಿ ಕ್ವಶನ್ ಕೂಡ ಇರ್ತದೆ. ಸೊ ಹೂ ಡಸ್ ಐ ರೆಫರ್ ಟು ಅಂತ ಇದೆ. ಸೊ ರೋಮ ತಾಲ್ರೇಜ ಅಂತ ಬರೀಬೇಕಾಗ್ತದೆ. ಹೂ ವಾಸ್ ದ ಸ್ಟ್ರೇಂಜರ್, ಬಾಲೇಶ್ವರ್ ವಾಸ್ ಎ ಸ್ಟ್ರೇಂಜರ್. ನೆಕ್ಸ್ಟು, ಹೌ ಡೆಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್ ಅಂತ ಕೇಳಿದ್ದಾನೆ. ಹಾಗೆ 28ನೇ ಪ್ರಶ್ನೆ ನೋಡಿ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್ ಅಂತ ಇದೆ. ಹೂ ಇಸ್ ದ ಸ್ಪೀಕರ್ ಹಿಯರ್, ಡಿಯಾಗೋ ಇಸ್ ದ ಸ್ಪೀಕರ್ ಅಂತ ಆನ್ಸರ್ ಬರೀಬೇಕಾಗ್ತದೆ. ಬಿ ಕ್ವಶನ್ ನೋಡಿ, ಹೂ ಡಸ್ ಒನ್ ಮ್ಯಾನ್ ರೆಫರ್ ಟು ಅಂತ ಇದೆ. ಸೊ ಕೊಲಂಬಸ್ ಈಸ್ ಒನ್ ಮ್ಯಾನ್ ಹಿಯರ್ ಅಂತ ಇದೆ ಆನ್ಸರು. ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್ ಅಂತ. ಸೊ ಅದು ಆನ್ಸರ್ ಇದೆ ನೋಡಿ ಈ ಕಡೆ. ಓಕೆ, ನೀಟಾಗಿ ನೋಡ್ಕೋಬೇಕಾಗ್ತದೆ ನೀವು. 29th ನೋಡಿ, ಇಟ್ ಈಸ್ ನೋ ಕೆರಿಯರ್ ಫಾರ್ ಎ ಬ್ರೈಟ್ ಬಾಯ್ ಅಂತ ಇದೆ. ನೆಕ್ಸ್ಟು ಎ ಕ್ವಶನ್ ನೋಡಿ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಇದೆ. ಸತೀಶ್ ಫಾದರ್ ಅವತಾರ್ ನರೈನ್ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಬರೀಬೇಕಾಗ್ತದೆ. ಬಿ ಕ್ವಶನ್ನು, ವಾಟ್ ಡಸ್ ಇಟ್ ರೆಫರ್ ಟು, ಇಟ್ ರೆಫರ್ ಟು ದ ಡ್ರಾಯಿಂಗ್ ಅಂತ ಬರೀಬೇಕಾಗ್ತದೆ. ಸಿ ಕ್ವಶನ್ನು, ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೊ ಅಂತ ಕೇಳಿದಾನೆ. ಬಿಕಾಸ್ ಒನ್ ಕ್ಯಾನಾಟ್ ಅರ್ನ್ ಲಿವ್ಲಿಹುಡ್ ಬೈ ದ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂತ ಬರೀಬೇಕಾಗ್ತದೆ. ಇನ್ನು 30ನೇ ಕ್ವಶನ್, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್ ಅಂತ ಇದೆ. ಸೊ ತಪ್ಪಾಗಿದೆ, ಗೋಲ್ ಕ್ಷಮೆ ಇರಲಿ. ಹೂ ಈಸ್ ದ ಸ್ಪೀಕರ್ ಆಫ್ ದ ಅಬೋವ್ ವರ್ಡ್ಸ್ ಅಂತ ಇದೆ. ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಈಸ್ ದ ಸ್ಪೀಕರ್ ಆಗಿರ್ತಾರೆ. ಇನ್ನು ಬಿ ಕ್ವಶನ್, ವಾಟ್ ಈಸ್ ರೆಫರ್ಡ್ ಟು ಆ್ಯಸ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಇದೆ. ಆನ್ಸರ್, ಸಾಲಿಟರಿ ಕನ್ಫೈನ್ಮೆಂಟ್ ಮೀನ್ಸ್ ದ ಪ್ರಿಸನ್ ಅಂತ ಹೇಳಬೇಕಾಗ್ತದೆ. ವೈ ಡಸ್ ದ ಸ್ಪೀಕರ್ ಸೇ ಸೊ, ಯಾಕೆ ಹೇಳಿದ್ರು ಅಂತ ಇದೆ. ದ ಸ್ಪೀಕರ್ ವುಡ್ ಬಿ ಆಲ್ ಅಲೋನ್ ಇನ್ ಹಿಸ್ ಕ್ಯಾಪ್ಸೂಲ್ ಇನ್ ಸ್ಪೇಸ್, no one would visit him, nor would he have anyone to talk to. He would neither write nor receive any letters ಅಂತ ಬರೀಬೇಕಾಗ್ತದೆ. ಇನ್ನು ಪ್ರೊಫೈಲ್ ರೇಟಿಂಗು ಮಿಸ್ಟರ್ ರಾಘವೇಂದ್ರ ಅವ್ರದ್ದು ಕೊಟ್ಟಿದ್ದಾನೆ. ಸೊ BSc B.Ed ಅಥವಾ BSc M.Ed ಅಂತ ಕೇಳಿದ್ದಾನೆ. ಸೊ ಇದೇ ಒಂದು ಪ್ರಶ್ನೆಯನ್ನು ನಿನ್ನೆ ನಾವು ಒಂದು ವಿಡಿಯೋವನ್ನು ಹಾಕಿದ್ದೀವಿ. ಒಂದು ವಿಡಿಯೋದಿಂದ 30 ಅಂಕಗಳು ಬರುವ ಸಾಧ್ಯತೆ ಅಂತ ಒಂದು ವಿಡಿಯೋವನ್ನು ಹಾಕಿದ್ದೇವೆ. ಸೊ ಆ ವಿಡಿಯೋದಲ್ಲಿ ಇದೇ ಬಂದಿದೆ, ಹೌದಾ. ಸೊ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥದ್ದು. ಸೊ ನೀವು ಹೆಚ್ಚು ಇವನ್ನೇ ಪ್ರಾಕ್ಟೀಸ್ ಮಾಡಿದ್ದೆ, ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ದೆ, ಅದರಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸ್ತೀರಿ ನೀವು. ಓಕೆ, ಇದು ಡೆವಲಪ್ ದ ಸ್ಟೋರಿ ಯೂಸಿಂಗ್ ಕ್ಲೂಸ್ ಆ್ಯಂಡ್ ಗಿವನ್ ಬಿಲೋ ಅಂತ ಸ್ಟೋರಿನ ಕೊಟ್ಟಿದ್ದಾನೆ. ಸೊ ಅದು ನೀವು ಬಿಡಿಸ್ಬೇಕಾಗ್ತದೆ. ಇನ್ನು 33 ಕ್ವಶನ್ನು, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಅಂತ ಇದೆ. ಸೊ ಒಬ್ಬ ಬ್ಲೈಂಡ್ ಮ್ಯಾನ್ನ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗ್ತಿರೋ, ಒಬ್ಬ ಸ್ಟೂಡೆಂಟ್ ಕರ್ಕೊಂಡು ಹೋಗ್ತಿರೋದು ಚಿತ್ರ ಇದೆ. ಸೊ ಇದನ್ನು ಬರೀಬೇಕಾಗ್ತದೆ. ಇದೇ ಒಂದು ಚಿತ್ರವನ್ನು ನಿನ್ನೆ ಇದನ್ನು ನಾವೇನು ಮಾಡಿದ್ದೀವಿ,
ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಬರಿಬೇಕಾಗ್ತದೆ. ನೋಡ್ಕೊಳ್ಳಿ ಚೆನ್ನಾಗಿ. ಇದನ್ನು ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾಳೆ ಬಂದರೂ ಒಳ್ಳೆಯದು. ಮತ್ತು ಬರದೇ ಇದ್ದರೂ ನೀವು ಪ್ರಾಕ್ಟೀಸ್ ಅಂತೂ ಮಾಡ್ದಂಗೆ ಆಗ್ತದೆ. ಇನ್ನು ನೆಕ್ಸ್ಟು ನೋಡ್ರಿ, ಯೂಸ್ ದ ಫಾಲೋವಿಂಗ್ ಫ್ರೇಸಲ್ ವರ್ಬ್ಸ್ ಇನ್ ಸೆಂಟೆನ್ಸ್ ಇನ್ ಆಫ್ ಯುವರ್ ಓನ್ ಅಂತ ಇದೆ. ಪಿಕಪ್ ಅನ್ನೋ ವರ್ಡನ್ನು ತೆಗೆದುಕೊಂಡಿದ್ದಾನೆ. ಐ ವಿಲ್ ಪಿಕಪ್ ಮೈ ಬ್ಯಾಗ್ ಬಿಫೋರ್ ಯು ಲೀವ್ ಅಂತ ಬರಿಬೇಕಾಗ್ತದೆ. ಇನ್ನು ಪಿಕ್ ಔಟ್ ಅಂತ ಇದೆ. ಐ ಪಿಕ್ಡ್ ಔಟ್ ಎ ನೈಸ್ ಡ್ರೆಸ್ ಫಾರ್ ಮೈ ಡಾಟರ್ ಅಂತ ಬರಿಬೇಕು. ಆಪ್ಷನ್ ಸಿ ಪಿಕ್ ಆನ್ ಅಂತ ಇದೆ. ಇಟ್ ಈಸ್ ರಾಂಗ್ ಟು ಪಿಕ್ ಆನ್ ಸಮೊನ್ ಹೂ ಈಸ್ ಕ್ವೈಟ್ ಅಂತ ಬರಿಬೇಕಾಗ್ತದೆ. ಇನ್ನು ಕೋಡ್ ದ ಮೆಮೊರಿ ಅಂತ ದ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ 4 ಮಾರ್ಕ್ಸಿಂದು ಈಸಿಯಾಗಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಬರ್ತದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತದೆ. ಓಕೆನಾ? ಅಥವಾ ಕೊಟ್ಟಿರ್ತಾನೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕಾಗ್ತದೆ. ಸೊ ಇಲ್ಲಿ ಒಂದು ನೆಕ್ಸ್ಟ್ ಪ್ಯಾಸೇಜನ್ನು ಕೊಟ್ಟಿರ್ತಾನೆ. ಪ್ಯಾಸೇಜಲ್ಲಿ ಓದ್ಕೊಂಡು 2 ಕ್ವಶನ್ಗಳನ್ನು ಕೊಟ್ಟಿರ್ತಾನೆ. ಸೊ ಆ 2 ಕ್ವಶನ್ಗಳಿಗೆ ಆನ್ಸರನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತದೆ. ಇನ್ನು ಗ್ರ್ಯಾಂಡ್ ಮದರ್ ಅನ್ಯೂಶುವಲ್ ಎಕ್ಸ್ಪ್ಲೇನ್ ಅಂತ ಇದೆ. ಸೊ ಗ್ರ್ಯಾಂಡ್ ಮದರ್ ಪೋಯಮ್ದು ನೀವು ಸಮ್ಮರಿಯನ್ನು ಬರೆದ್ರೆ ನಿಮ್ಮ 4 ಅಂಕಗಳು ಸುಲಭವಾಗಿ ದೊರೀತದೆ. ಇನ್ನು ನೆಕ್ಸ್ಟ್ ರೈಟ್ ದ ಸಮ್ಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಕೇಳಿದ್ದಾನೆ. ಸೊ ವಿಕ್ರು ಗೋಕಾಕ್ ಅವರು ರಚಿಸಿರ್ತಕ್ಕಂಥದ್ದು. ಸೊ ಅದನ್ನು ಕೂಡ ಸಮ್ಮರಿ ಬರೆದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತವೆ. ಒಂದು ದ ಸಾಂಗ್ ಆಫ್ ಇಂಡಿಯಾ, ಇನ್ನೊಂದು ಗ್ರ್ಯಾಂಡ್ ಮದರ್. ಓಕೆನಾ? ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದ ನೋಡಿ ಇಲ್ಲಿ. ದ ಸ್ಪಿರಿಟ್ ಆಫ್ ದ ಲಿಟಲ್ ಮೈಡನ್ ಸೇವ್ಡ್ ದ ಲೈಫ್ ಆಫ್ ಸೇಲರ್ಸ್ ಜಸ್ಟಿಫೈ ಅಂತ ಕೇಳಿದ್ದಾನೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿಬೇಕಾಗ್ತದೆ. ಇನ್ನು ಎಸ್ಸೆ ಕೇಳಿದ್ದಾನೆ. ಏರ್ ಪೊಲ್ಯೂಷನ್ ಇದೆ. ಇನ್ನು ಏರ್ ಪೊಲ್ಯೂಷನ್, ಇದನ್ನು ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ನೋಟ್ ಮಾಡ್ಕೊಂಡು ಬರೀರಿ ಅದನ್ನ. ಏರ್ ಪೊಲ್ಯೂಷನಿಂದ ಓಕೆ, ಇಂಟ್ರೊಡಕ್ಷನು, ಕಾಸಸ್ಸು, ನೆಕ್ಸ್ಟು ಎಫೆಕ್ಟ್ಸ್ ಬರಿಬೇಕಾಗ್ತದೆ. ತದನಂತರ ರೆಮಿಡೀಸ್ ಬರೀಬೇಕಾಗ್ತದೆ. ಓಕೆ, ಇಷ್ಟೆಲ್ಲ ಬರೆದ್ರೆ ನಿಮಗೆ 4 ಅಂಕ. ಇನ್ನು ನೆಕ್ಸ್ಟ್ ಲಾಸ್ಟಿಗೆ ಕನ್ಕ್ಲೂಷನ್ ಬರೀಲೇಬೇಕು. ಸೊ ಕನ್ಕ್ಲೂಷನ್ ಬರಲಿಲ್ಲ ಅಂದರೆ ನಿಮಗೆ ಅಂಕಗಳು ಕಡಿತ ಆಗ್ತದೆ. ಸೊ 4 ಮಾರ್ಕ್ಸ್ ಈಸಿಯಾಗಿ ನೀವೇನು ಮಾಡ್ಬೋದು, ಗಳಿಸ್ಬೋದು. ಇನ್ನು ಮೊಬೈಲ್ ಫೋನ್ಸ್ ಬಗ್ಗೆ ಇದೆ. ಇಂಟ್ರೊಡಕ್ಷನ್ ಬರೀಬೇಕು. ನೆಕ್ಸ್ಟು ಮೊಬೈಲ್ ಫೋನ್ಗಳಿಂದ ಆಗ್ತಕ್ಕಂಥ ಅಡ್ವಾಂಟೇಜಸ್ ಬರೀಬೇಕಾಗ್ತದೆ. ತದನಂತರ ಮೊಬೈಲ್ ಫೋನ್ಗಳಿಂದ ಡಿಸ್ಅಡ್ವಾಂಟೇಜ್ಗಳು ಏನೇನಿದ್ದಾವೆ ಅಂತ ಬರೀಬೇಕು. ನೆಕ್ಸ್ಟು ಕನ್ಕ್ಲೂಷನನ್ನು ಕೊಡಬೇಕಾಗ್ತದೆ. ಇನ್ನು ಸಿ ಇನ್ನೊಂದು ಕೊಟ್ಟಿದೆ ನೋಡಿ, ಸೋಷಿಯಲ್ ಮೀಡಿಯಾ ಅಂತ. ಸೊ ಇಂಟ್ರೊಡಕ್ಷನ್ ಬರೀರಿ ಸೋಷಿಯಲ್ ಮೀಡಿಯಾದ್ದು. ಸೋಷಿಯಲ್ ಮೀಡಿಯಾದಿಂದ ಅಡ್ವಾಂಟೇಜಸ್ ಏನೇನಿದೆ ಅಂತ ಬರೀರಿ. ನೆಕ್ಸ್ಟು ಡಿಸ್ಅಡ್ವಾಂಟೇಜು ಕೂಡ ಬರೀಬೇಕಾಗ್ತದೆ ಇಲ್ಲಿ. ಸೊ ತದನಂತರ ಲಾಸ್ಟಿಗೆ ಕನ್ಕ್ಲೂಷನನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತವೆ. ಇನ್ನು ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಈ ಇನ್ಫಾರ್ಮೇಷನ್ ಅಂತ ತೆಗೆದುಕೊಂಡು ನೀವೇನು ಮಾಡಬೇಕಾಗ್ತದೆ, ಒಂದು ಲೆಟರ್ನ ಬರೀಬೇಕಾಗ್ತದೆ. ಸೊ ಲೆಟರ್ ಬರ್ದು ರೂಢಿ ಮಾಡ್ಕೊಂಡಿರ್ತೀವಿ. ಸೊ ನಾಳೆ ಕೂಡ ಒಂದೊಳ್ಳೆ ಲೆಟರ್ ಬಂದಿರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ದೇ ಬಂದಿರ್ತದೆ ಮ್ಯಾಕ್ಸಿಮಮ್. ಸೊ ನೀವು ಈಸಿಯಾಗಿ ಬರೆದ್ರೆ 5 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಓಕೆ, ಒಂದು ವೈಯಕ್ತಿಕ ಪತ್ರ ಬರ್ತದೆ, ಇನ್ನೊಂದು ಅಫಿಷಿಯಲ್ ಪತ್ರ ಬಂದಿರ್ತದೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಬರಿಬೇಕಾಗ್ತದೆ. ಒಳ್ಳೆಯದಂದರೆ ವೈಯಕ್ತಿಕ ಪತ್ರಗಳನ್ನೇ ಬರೆದ್ರೆ ನೀವು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಓಕೆ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು SSLC 2025-26 ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನು ನೋಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ 2, 3, 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.